ಬಹಳ ವರ್ಷಗಳ ಹಿಂದೆ ಒಂದು ಶಾಂತವಾದ ಸಣ್ಣ ಹಳ್ಳಿಯಲ್ಲಿ ಅಲ್ಲಿ ಬದುಕುತ್ತಿದ್ದ ಒಬ್ಬ ಭಕ್ತ. ಅವನ ಹೆಸರು ಬಸವರಾಜು. ಬಡ ರೈತನಾದರೂ ಅವನ ಹೃದಯ ಭಕ್ತಿಯಿಂದ ಶ್ರೀಮಂತವಾಗಿತ್ತು. ಪ್ರತಿ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅವನು ದೇವಾಲಯದತ್ತ ಹೆಜ್ಜೆ ಹಾಕುತ್ತಿದ್ದ. ಓಂ ನಮ ಶಿವಾಯ ಎನ್ನುವ ಜಪ ಅವನ ಉಸಿರಾಗಿತ್ತು. ಒಂದು ದಿನ ಭಾರೀ ಮಳೆ, ಮಿಂಚು, ಗಾಳಿ. ಗ್ರಾಮದ ಎಲ್ಲರೂ ಮನೆಗಳಲ್ಲಿ ಉಳಿದರು. ಆದರೆ ಬಸವರಾಜು ಮಾತ್ರ ಮಳೆಯನ್ನೂ ಲೆಕ್ಕಿಸದೆ ಶಿವನ ದರ್ಶನವೇ ಮೊದಲದು ಎಂದು ದೇವಾಲಯದತ್ತ ಹೊರಟನು. ದೇವಾಲಯದ ಬಾಗಿಲಲ್ಲಿ ಒಬ್ಬ ವೃದ್ಧನು ನಡುಗುತ್ತ ನಿಂತಿದ್ದ. ಮಗನೇ, ನನಗೆ ಊಟ ಕೊಡುತ್ತೀಯಾ ಎಂದು ಅವನು ವಿನಯದಿಂದ ಕೇಳಿದ. ಬಸವರಾಜುವಿನ ಬಳಿ ಇದ್ದದ್ದು ಒಂದೇ ಒಂದು ಊಟದ ಪೊಟ್ಟಣ. ಒಂದು ಕ್ಷಣವೂ ಯೋಚಿಸಲಿಲ್ಲ. ಅದನ್ನು ವೃದ್ಧನ ಕೈಗೆ ನೀಡಿದ. ನಾನು ಉಪವಾಸ ಮಾಡುತ್ತೇನೆ, ನೀವು ತಿನ್ನಿ ಎಂದನು ವಿನಯದಿಂದ. ಅಷ್ಟರಲ್ಲಿ ಆ ವೃದ್ಧನು ಪ್ರಕಾಶವಾಗಿ ಬೆಳಗತೊಡಗಿದ. ಮಳೆ ನಿಂತಿತು. ಆಕಾಶದಲ್ಲಿ ಬಂಗಾರದ ಕಿರಣ ಹರಡಿತು. ಅವನೇ ಮಹಾದೇವ. ಭಕ್ತಿ ಎಂದರೆ ಪೂಜೆ ಮಾತ್ರವಲ್ಲ, ದಯೆ ಮತ್ತು ತ್ಯಾಗವೇ ನಿಜವಾದ ಶಿವಭಕ್ತಿ ಎಂದು ಶಿವನು ಆಶೀರ್ವದಿಸಿದ. ಆ ದಿನದಿಂದ ಬಸವರಾಜುವಿನ ಜೀವನದಲ್ಲಿ ಐಶ್ವರ್ಯವೂ ಸಂತೋಷವೂ ದೇವರ ಕೃಪೆಯೂ ತುಂಬಿತು. ಹರ ಹರ ಮಹಾದೇವ.